ನಮ್ಗೆ ಯಾವಾಗಲೂ ಅನ್ಸ್ಬಿಡುತ್ತೆ ಅಂದ್ರೆ ಅವ್ರು ದೊಡ್ಡ ದೊಡ್ಡ ಕಲಾವಿದರು ನಾವು ಗೌರವಿಸ್ತೀವಿ, ಅವರ ಸಿನಿಮಾಗಳು ಅದ್ಧೂರಿಯಾಗಿ ಯಶಸ್ಸಾಗಿರುತ್ತೆ. ಬಟ್ ಅವರ ನಿಜ ಜೀವನ ಮೇಕಪ್ ಅಲ್ಲಿ ಇದ್ದ ಹಾಗೆ ಅದ್ಧೂರಿಯಾಗಿರಲ್ಲ. ಇರಲ್ಲ, ಖಂಡಿತ ಇಲ್ಲ, ಯಾರಿಗೂ ಇಲ್ಲ. ಯಾವ ನಾಟಕ ಕಲಾವಿದನಿಗೂ ಇರಲ್ಲ, ಕಲಾವಿದೆಗೂ ಇರಲ್ಲ. ಇತ್ತೀಚೆಗೆ ನಮ್ಮನ್ನು ಅಗಲಿದ ಉಮೇಶ್ ಅಣ್ಣನ ತನಕ ಹೇಳ್ತಿದ್ದೀನಿ ನಾನು. ಹೌದು, ಅವ್ರು ಹೆಂಗೆ ನನಗೆ ಕಂಡಂಗೆ ಅವ್ರಿಗೆ ಅವರ ಹಣೆಯಲ್ಲಿ ಸುಖ ಅನ್ನೋದು ಆ ಪದನೇ ನಂಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ. ಸುಖ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಬಟ್ ಅವ್ರ ಮುಖ ನೋಡಿದಾಗ ನಿಂಗೆ ಏನು ಅನ್ಸೋದು? ಒಬ್ಬ ಏನು ಒಂದು ಕಳೆ, ಏನು ಸಮೃದ್ಧ ಜೀವನ ಇವ್ರದ್ದು ಅಂತ ಮಾತು ನಗ್ನಗ್ತಾನೆ ಇರೋದು ಅಲ್ವಾ? ಅವ್ರು ಎಷ್ಟು ನೋವಿತ್ತೋ ಇಲ್ವೋ ಗೊತ್ತಿಲ್ಲಪ್ಪ, ಆದರೆ ಅವ್ರು ನೋಡಿದಾಗ ಮಾತ್ರ ಹಂಗಿತ್ತು. ನಾನು ಯಾಕೆ ದೇವ್ರೆ ಇವ್ರಿಗೆ ಹಾಸ್ಯ ಪಾತ್ರ ಅಂತಂದರೆ ಅಲ್ಟಿಮೇಟಪ್ಪ ಅವರು. ಹೌದು, ಯಾವ ಅಂಗಚೇಷ್ಟೆ ಇಲ್ಲದೆ, ಮತ್ತೊಂದಿಲ್ಲ, ಮುಖನ ಸೊಟ್ಟಂಗೆ ಮಾಡದೆ, ಕಪಿಗಳ ಥರ ಆಡದೆ, ಬಾಡಿ ಲ್ಯಾಂಗ್ವೇಜಲ್ಲಿ ಹೆಂಗೆಲ್ಲ ಆಡ್ತಾರಲ್ವ ಆ ಥರ ಏನೂ ಇಲ್ಲದೆ ಗಂಭೀರವಾಗೇ ಇದ್ಕೊಟ್ಟು ಎಷ್ಟು ಚೆನ್ನಾಗಿ ಮಾಡೋರಲ್ವ ಅವರು. ಅದ್ಭುತ ಅದು. ನಂಗೆ ಅದೊಂದು ಸಮಾಧಾನ ಆಯಿತು ಹರೀಶ್. ಅವರು ಕಾಯಿಲೆ ಬಿದ್ದಾಗ, ಅಂದರೆ ಕಾಯಿಲೆ ಅಂತ ಗೊತ್ತಾದಾಗ, ಅವ್ರಿಗೆ ಗೊತ್ತಿಲ್ಲ ಪಾಪ. ಇನ್ನೆರಡು ತಿಂಗಳಿಗೆ ರೆಸ್ಟ್ ತೊಗೊಂಡ್ಬಿಟ್ರೆ ನಾನು ಸರಿಯಾಗ್ತೀನಿ, ನನಗೆ ನಗು ಬರೋದು. ನಗು ಅಲ್ಲ, ಸಂಕಟ. ಅವ್ರ ಮುಂದೆ ನಗ್ತಾ ಇದೆ, ಆದರೆ ಸಂಕಟ ಆಗೋದು. ಈ ವ್ಯಕ್ತಿಗೆ ತನಗೇನಾಗಿದೆ ಅಂತ ಗೊತ್ತಿಲ್ವಲ್ಲ, ಈ ವ್ಯಕ್ತಿಗೆ ನಗ್ತಾ ಇದೆ. ಅಯ್ಯೋ ಬಿಡಮ್ಮ, ಏನು ಕಷ್ಟ, ಎಲ್ಲರಿಗೂ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆಯೇ, 2 ತಿಂಗಳು ಅಷ್ಟೇ, ನಾನೆಲ್ಲ ಸರಿ ಹೋಗ್ತೀನಿ, ಆಪ್ರೇಷನ್ ಮಾಡ್ತಾರೆ, ಎಲ್ಲ ಸರಿ ಹೋಗುತ್ತೆ, ಆರಾಮಾಗೆ ಮತ್ತೆ ಕೆಲಸ ಮಾಡ್ತೀನಿ ಅಂತ ಹಾಗೇಳೋರು. ನಾನು ಆಮೇಲೆ ಅದಕ್ಕೆ ಅವ್ರು ನೋಡಿ ಹೇಳಿದೇನು, ಯಾರ ಶಾಪವಿದು ಇದಕ್ಕೇನು ಕಾರಣ ತೋರದು ಅಂತ ಹಾಡು ಹೇಳಿದೆ ನಾನು. ಅದಕ್ಕೆ ಅವರು ಹಿಂಗೆಲ್ಲ ಒಂದೊಂದು ಇದು ಮಾಡಿ ಏನು ನೋಡಿ ಆವಾಗಲೂ ನಗ್ತಾಯಿದ್ರು. ಹೌದು ಅಲ್ವಾ? ಆ ಥರ ಜೀವ. ಕೊನೆಗೆ ನೋಡು, ಅವ್ರು ಕೊನೆ ದಿನ ನಮ್ಮದು GST ರಿಲೀಸ್ ಆಗೋ ಗಡಿಬಿಡಿಲಿದ್ವಿ. ಆಮೇಲೆ ಆಮೇಲೆ ರಿಲೀಸ್ ಆದಮೇಲೆ ಹೋಗಿ ನೋಡೋಕ್ಕಾಗುತ್ತೋ ಇಲ್ವೋ, ತುಂಬ ದಿನ ಆಗಿಬಿಡುತ್ತೆ ಅಂದ್ಬಿಟ್ಟು ಹೋಗಿಬಿಟ್ಟು ಇದು ಮಾಡಿದ್ರೆ, ಕಿಚ್ಚ ಒಂದು ಸ್ವಲ್ಪ ನೀರು ಕುಡ್ಸಮ್ಮ ಅಂತಂದರು. ನೀರು ಆಗುತ್ತಂದ್ರೆ ಇದೆಲ್ಲ ಹಾಕ್ಬಿಟ್ಟಿದ್ರು, ಮಾಸ್ಕ್ ಇದೆಲ್ಲ ಹಾಕ್ಬಿಟ್ಟಿದ್ರು. ವೆಂಟಿಲೇಟರ್ ಅಲ್ಲ ಅದು, ಹಿಂಗೆ ಓಪನ್ ಮಾಡಿ ಹಿಂಗೆ ಕುಡಿಸ್ಬೋದಿತ್ತು. ಹಾಕಿ ಆಮೇಲೆ ನೀರು ಕುಡಿಸಿದ್ರೆ ಒಂದೇ ಒಂದು ಗುಟುಕು ಕುಡಿಸ್ಬೇಕಾಗಿತ್ತು, ಒಂದೇ ಒಂದು ಗುಟುಕು. ಆ ನೀರು ಕೂಡ ಘಟ ಹೋಗ್ಬೇಕಲ್ಲ ಒಳಗಡೆ, ಎಲ್ಲ ಕಡೆ ಪೈಪ್ ಹಾಕ್ಬಿಟ್ಟಿದ್ರು. ನೀರು ಅಂದರು. ಹೆಂಗಿದ್ದೀರಾ ಉಮೇಶಣ್ಣ ಅಂದರೆ ಹಂಗೆ ಐಸೂಲಿ ಹಿಂಗೆ ಅಂದ್ಬಿಟ್ಟು ಹಿಂಗಂದರು. ಆಮೇಲೆ ಅದು ತೆಗೆದುಬಿಟ್ಟು ಕುಡಿಸಿ ಮೇಡಮ್ ಅಂದರು. ಆಮೇಲೆ ನೀರು ಹಿಂಗೆ ಕುಡಿಸಿದ್ದು. ಅದು ಹಾಕಿದ ತಕ್ಷಣ ಹಿಂಗೆ ಮುಚ್ಚಿಬಿಟ್ರು ಅದನ್ನು, ಹಿಂಗೆ ಅದು ಹೊರಗಡೆ ಬಂದುಬಿಡುತ್ತೆ, ಗುಟುಕಿಸ್ಕೊಳಕ್ಕಾಗಲ್ಲ, ಹೊರಗಡೆ ಬಂದುಬಿಡುತ್ತೆ ಅಂದ್ಬಿಟ್ಟು ಅದು ಹಂಗೆ. ಅದು ಎಷ್ಟು ಕಷ್ಟ ಆಗುತ್ತೋ ಆ ಒಂದು ಗುಟಕ್ಕೆ ನೀರು ಹೋಗೋದಕ್ಕೆ, ಅಲ್ವಾ? ಅಯ್ಯಪ್ಪ, ಅದೆಲ್ಲ ನೋಡಿ ಬೇಜಾರಾಗೋಯ್ತು. ಭಗವಾನ್ ಮುಕ್ತಿ ಕೊಟ್ಬಿಡು ಅಂತಲೇ ಕೇಳ್ತಾಯಿದ್ದೆ. ಆಮೇಲೆ ಒಂದು ಮಾರನೇ ದಿನನೇ ಹೋಗ್ಬಿಟ್ರು ಅವರು. ನೋಡಿ, ಎಷ್ಟು ಆ ಥರದ ಕಲಾವಿದರಿಗೆ ನೀವು ಸಹಾಯ ಮಾಡ್ತೀರಾ, ಆದರೆ ಎಲ್ಲೂ ಬಂಡ ಹೊಡೆಯಲ್ಲ, ಏನೂ ಮಾತಾಡಲ್ಲ. ಅದೇ ನಾವು ಏನು ಮಾಡಿದ್ದೀವಿ. ನನಗೆ ಇನ್ನೊಂದು ಏನು ಗೊತ್ತಾ ಆಶ್ಚರ್ಯ ಆಗೋದು, ಇವಾಗ ಬರುತ್ತಲ್ಲ ಕಾಮೆಂಟ್, ನಾವು ಎಲ್ಲ ಒಂದು ಮಾತಾಡ್ತೀವಲ್ಲ, ಓದ್ತೀರಾ ನೀವು ಕಮೆಂಟ್ಗಳನ್ನೆಲ್ಲ? ಓದ್ಬೇಕಲ್ವಾ, ಅಲ್ವಾ? ಓದ್ಬೇಕು, ಕಮೆಂಟ್ ಓದ್ಬಾರ್ದಾ? ಅಲ್ಲ, ನಂಗೆ ಗೊತ್ತಿಲ್ಲ ಅದಂದಾಗ ಏನು ಮಾಡಿಬಿಟ್ಟಿದ್ದಾರೆ. ಅಲ್ಲ, ನಾವು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೆಲ್ಲ ಏನೂ ಅಲ್ವಾ? ಅಲ್ಲ ಅಂದರೆ ನೀವು ಎಲ್ಲೂ ನಿಂತ್ಕೊಂಡು ಜೋರಾಗೆಲ್ಲ ಹೇಳಲ್ವಲ್ಲ, ಬಂಬಡ ಹೊಡೆಯಲ್ವಲ್ಲ, ಯಾರಿಗೂ ಗೊತ್ತಿರಲ್ಲ ನೀವೇನೇನು ಮಾಡ್ತಿರ್ತೀರ, ಏನು ಮಾಡಿದ್ದೀರಾ. ನನಗೆ ಇನ್ನೊಂದು ಆಶ್ಚರ್ಯ ಆಯಿತು, ಮೊನ್ನೆ ನಮ್ಮ ಮಾವ ಅವ್ರದ್ದು ಇದು ಆಯ್ತಲ್ಲ, ಏನು 93 ವರ್ಷ ಆಯಿತು ಅವ್ರ ಸಿನಿಮಾ ರಿಲೀಸ್ ಆಗಿ, ವಾಕ್ಚಿತ ಅದೆಷ್ಟು ಚೆನ್ನಾಗಿ ಜಯಮಾಲ ಅವರು ಎಲ್ಲರೂ ಸೇರಿ ಮಾಡಿದ್ರು. ಆಮೇಲೆ ನಿರ್ಮಾಪಕ ಸಂಘದಲ್ಲೆಲ್ಲ ಮಾಡಿದ್ರು, ಅದೆಲ್ಲ ಭಾಳ ಖುಷಿ ಆಯಿತು. ನನ್ನ ಮಗ ಅಲ್ಲೂ ಹೇಳ್ದ, ಇದುವರೆಗೂ ನಿನ್ನ ಕರ್ತವ್ಯ ಅನಿಸುತ್ತಾ ಇಲ್ವಾ? ಒಬ್ಬ ಮೊದಲನೆಯ ವ್ಯಕ್ತಿ ವಾಕ್ಚಿತ್ರ ಬಂತು ಅಂದರೆ ಅದಕ್ಕೆ ಕಾರಣ ನಾಗೇಂದ್ರ ರಾವ್, ಅದಕ್ಕೆ ಕಾರಣ ಸುಬ್ಬಯ್ಯ ನಾಯ್ಡು ಅವರು, ಅದಕ್ಕೆ ಕಾರಣ ವೈ.ವಿ. ರಾವ್ ಅವರು. ಇವನ್ನೆಲ್ಲ ನೀನು ಏಣಿ ಥರ ಒದ್ದುಬಿಟ್ಟು ನೀನು ನಾನು ಮೇಲಕ್ಕೆ ಬಂದೆ ಅಂತಂದ್ಬಿಟ್ಟು ಒದ್ದುಬಿಟ್ಟು ನೀನು ಚಿತ್ರರಂಗ ಹಿಂಗೆ ಶುರು ಆಯಿತು ಅಂತ ಬೇರೆ ಥರ ಹೇಳೋಕ್ಕಾಗತ್ತಾ? ಇದಂತಾನೆ ಅಡಿಪಾಯ ತಾನೇ ನೆನ್ಕೋತೀಯ. ಗೌರವ ನೀವು ಕೇಳಬಾರ್ದು, ಕೊಡಬೇಕು. ಅದನ್ನೇ ಹೇಳಿದ್ದು. ನಿಮ್ಗೆ ಅನಿಸೇ ಇಲ್ವಾ? ನಿಮಗೆ 93 ವರ್ಷ ಬೇಕಾಯ್ತಾ ನಿಮಗೆ ವಾಣಿಜ್ಯ ಮಂಡಳಿಲಿ ಇದು ಹಾಕೋಕ್ಕೆ, ಒಂದು ಏನು ಚಿತ್ರ ಹಾಕೋಕ್ಕೆ ಇದು ಬೇಕಾಯ್ತಾ?
ನಿಮ್ಗೆ 93 ವರ್ಷ ಆಯ್ತಾ? ನಾನು ಹೇಳೋದಲ್ಲ, ಅವ್ರು ನನ್ನ ಮಾವ ಆಗಿದ್ದು ನನ್ನ ಅದೃಷ್ಟ ಅಷ್ಟೇ. ನಾನು ಬೇರೆ ಒಂದು ಕಲಾವಿದೆ ಆಗಿದ್ರು ನಾನು ಹೋರಾಟ ಮಾಡ್ತಾಯಿದ್ದೆ. ಬೇರೆಯವ್ರನ್ನ ಯಾರು ಮದುವೆ ಮಾಡ್ಕೊಂಡಿದ್ರೆ ನಾನು ಹೋರಾಟ ಮಾಡ್ತಾಯಿದ್ದೆ, ಹಿಂಗೆ ಮಾಡಲೇಬೇಕಿತ್ತು ನೀವು ಅಂತ, ಮಾಡಲೇಬೇಕು ಅಂತ. ಇವಾಗ ನಾನು ಹೋರಾಟ ಮಾಡೋಕ್ಕಾಗಲ್ಲ. ಹೇಳ್ತಾರೆ ಕಮೆಂಟಲ್ಲಿ, ನಿಮ್ಮ ಮನೆಗೆ ಹೆಸರಿಟ್ಕೊಳ್ಳಿ ಅಂತ ಅಂತಾರೆ. ಮನೆಗೆ ಹೆಸರಿಟ್ಕೊಳ್ಳೋದಾ? ಹೀಗೆ ಈ ಥರ ಮಾತಾಡ್ತಾರೆ. ಆಮೇಲೆ ಅದೇ ಹೇಳೋದು, ನೀನು ಇದು ಏನು ಎಲ್ಲದಕ್ಕೂ ಒಂದು ಕೊಂಕು. ಆಮೇಲೆ ಅವ್ರು ಮಾತ್ರ ಸುಪೀರಿಯರು, ಇನ್ನು ಮಿಕ್ಕಿದವರೆಲ್ಲನೂ ಪ್ರಪಂಚದಲ್ಲಿ ಇವಾಗ ಈ ಕಮೆಂಟ್ ಬಾಕ್ಸ್ ಬಂದ ಮೇಲೆ ಯಾರು ಸುಪೀರಿಯರ್ ಅಲ್ಲ. ಇನ್ನೊಂದು ಈಗ ಎಲ್ಲರನ್ನೂ ಹೆಂಗೆ ಮೆಚ್ಚಿಸ್ತೀರಾ ಹೇಳಿ ನೀವು? ಮೆಚ್ಚಿಸೋದಲ್ಲಪ್ಪ, ನಿನ್ನ ಸರ್ವೀಸ್ಗಾದ್ರೂ ಹೇಳ್ಬೇಕು, ಅದೇ ಅರ್ಥ ಆಗಬೇಕಾದಷ್ಟೇ. ಇವಾಗ ನಾನು ಲಕ್ಷ್ಮೀ ದೇವಿಯವ್ರ ಬಗ್ಗೆ ನಾನು ಕೆಟ್ಟದಾಗ ಮಾತಾಡೋಕ್ಕಾಗತ್ತಾ? ಲೀಲಾವತಿಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಕ್ಕಾಗತ್ತಾ? ಅವ್ರು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಮಾತಾಡೋಕ್ಕಾಗತ್ತಾ? ಸರೋಜಾದೇವಿಯವ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ? ಯಾರ ಬಗ್ಗೆ ಮಾತಾಡೋಕ್ಕಾಗತ್ತೆ? ನಾವು ಯಾರು? ಅವರೆಲ್ಲ ನಮಗೆ ಈ ಒಂದು ದೇವ್ರ ಸಮಾನ ಅವರೆಲ್ಲ ಅಲ್ವಾ? ನೀನು ಹಾಗೆಲ್ಲ ಹಗುರವಾಗಿ ಮಾತಾಡಬಾರ್ದು. ಯಾರು ನೀವು ಮಾತಾಡೋದಕ್ಕೆ? ಏನನ್ಸುತ್ತೆ ಅವಾಗ ಕಮೆಂಟ್ ನೋಡಿದ್ಮೇಲೆ ನಿಮಗೆ? ಹುಚ್ಚರು ಅನಿಸುತ್ತೆ ಅಷ್ಟೇ. ಸಿಂಪಲ್ ಉತ್ತರ, ಹುಚ್ಚರು ಅಲ್ವಾ? ಅದೇ ಸಂಸ್ಕಾರ ತೋರಿಸುತ್ತೆ, ಅವರ ಮನೇಲಿ ಏನು ಹೇಳ್ಕೊಟ್ಟಿದ್ದಾರೆ ಏನು ತೋರಿಸುತ್ತೆ ಅಲ್ವಾ? ನಾವು ಏನು ಮಾಡಿದ್ದೀವಿ ಅದೇ ಹೇಳ್ಕೊಳಕ್ಕಾಗಲ್ಲ ನಾವು ಯಾವುದನ್ನು. ಏನಾಗಬೇಕು ಹಿರಿಯ ಕಲಾವಿದರಿಗೆ ಬಹಳ ಮುಖ್ಯವಾಗಿ? ಅವರ ಹೆಸರು ಒಂದು ಚಿರಸ್ಥಾಯಿ ಆಗಿರಬೇಕು ಅಂತ ಅನಿಸುತ್ತೆ. ಪಂಡ್ರಿಬಾಯಿಯವ್ರನ್ನ ಮರೆಯೋಕ್ಕಾಗತ್ತಾ ನಾವು? ಪಂಡ್ರಿಬಾಯಿಯವ್ರ ಬಗ್ಗೆ ಅಸಡ್ಡೆಯಾಗಿ ಮಾತಾಡೋಕ್ಕಾಗತ್ತಾ? ಹೇಳು. ಆ ಥರ ಎಷ್ಟು ಜನ ಬಂದು ಹೋಗಿದ್ದಾರೆ ಅಲ್ವಾ? ಲೀಲಾವತಿಯವ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ? ಆಕೆ ಅವರ ಒಂದೊಂದು ಹಣನೂ ಅದನ್ನು ಆಸ್ತಿ ಮಾಡಿಕೊಂಡ್ರು. ಅವ್ರ ಥರ ಬದುಕಬೇಕು ಕಲಾವಿದರು. ಯಾರ ಥರ? ಲೀಲಾವತಿಯವ್ರ ಥರ. ಇವಾಗ ಸರೋಜದೇವಿಯವ್ರ ಥರ ಬದುಕಿ ಅಂತ ಹೇಳಲ್ಲ, ಯಾಕಂದರೆ ಅವ್ರು ಸೂಪರ್ ಸ್ಟಾರ್ ಆಗಿದ್ದವರು, ತಮಿಳ್ನಾಡಲ್ಲಿ ಹೀರೋಯಿನ್ ಆಗಿ ಬರೋದು. ಅವ್ರಿಗೊಂದು ಅಷ್ಟು ಹಣ ಬಂದಿತ್ತು ಅವ್ರಿಗೆ. ಆದರೆ ಇವರು ಪಂಡ್ರಿಬಾಯಿಗಿಲ್ಲ, ಪಂಡ್ರಿಬಾಯಿಯವ್ರಿಗೂ ಆ ಥರ ಹಣ ಬಂದಿಲ್ಲ, ಲೀಲಾವತಿಯವ್ರಿಗಿಲ್ಲ. 500 ರೂಪಾಯಿ, ಅವಾಗಿನ ಕಾಲಕ್ಕೆ 500 ರೂಪಾಯಿ ಅಂದರೆ ಎಷ್ಟು? ಅದು ಆ 500 ರೂಪಾಯಿನ ಒಂದು ಜಮೀನ್ ಮೇಲೆ ಹಾಕ್ತಿದ್ರು, ಒಂದು ನೆಲದ ಮೇಲೆ ಹಾಕಿದ್ರು ಲೀಲಾವತಿಯವರು. ಅದಕ್ಕೆ ಅದೆಲ್ಲ ತಗೊಂಡಿರೋದು. ಹೌದು, ಮೆಡ್ರಾಸಲ್ಲಿ ಹಾಗೆ ಮಾಡಿ ನಾವು ತಿಂದು ಏನು ಖರ್ಚಾಗೋಗ್ತಾ ಇತ್ತು, ಇಲ್ಲ ಅಂತಲ್ಲ. ಇವಾಗ ನಾವೆಲ್ಲ ಏನು ಮಾಡ್ತೀವಿ, ಆರ್ಟಿಸ್ಟು ಅದು ತಗೋ. ಬಟ್ ಈಗಿನ ಆರ್ಟಿಸ್ಟ್ ಅವ್ರ ಪಾಡು ಬೇಡ ಕಣ, ನಂಗೆ ಅಯ್ಯೋ ಅಂತ ಅನ್ಸುತ್ತೆ. ಅವರೊಂದು ಯಾಕೆಂದರೆ ಇವಾಗ ಒಂದು ಸೀರಿಯಲ್ ಮಾಡಬೇಕು ಅಂತಂದರೆ ಅವ್ರು ಫೇಮಸ್ ಆಗ್ತಾರೆ ಅಂತ ಇಟ್ಕೊ, ಅವರ ಡ್ರೆಸ್ಸು ಮತ್ತೊಂದು ಎಲ್ಲ ತೊಗೊಂಬರ್ಬೇಕು ಅಂತಂದರೆ ಇವ್ರು ಕೊಡೋ ಹಣ ಅದಕ್ಕೆ ಸಾಕಾಗುತ್ತಾ? ಇವಾಗ ಸಾಲಲ್ವಾ? ಈಗ ಎಲ್ಲಿ ಸಾಕಾಗುತ್ತೆ? ಒಂದು ಡ್ರೆಸ್ಸೇ 5,000 ರೂಪಾಯಿ ಇರುತ್ತೆ ಅಂಥದ್ದು. ನಿಮಗೆ ಒಂದು ದಿನಕ್ಕೆ 4 ಡ್ರೆಸ್ ಬೇಕು, 20,000 ರೂಪಾಯಿ ನೀವು ಕೊಡ್ತೀರಾ? ಆಮೇಲೆ ತುಂಬಾನೇ ಕಷ್ಟ ಪಾಪ, ಅಯ್ಯೋ ಅಂತ ಅನ್ಸುತ್ತೆ ಆ ಮಕ್ಕಳನ್ನೆಲ್ಲ ನೋಡಿದ್ರೆ. ಈಗಲೂ ಕಷ್ಟ. ನಮ್ಗೊಂಥರ ಕಷ್ಟ ಇತ್ತು, ಈಗಲೂ ಒಂದು ಕಷ್ಟ. ನಮ್ಗೇನು ಅವಾಗ 500 ರೂಪಾಯಿ ಕೊಡ್ತಾಯಿದ್ರು. ಅದಕ್ಕೊಂದು ಟ್ರಸ್ಟ್ ಮಾಡ್ತಾರೆ, ಆ ಮೂಲಕ ಎಲ್ಲ ಹಿರಿಯ ಕಲಾವಿದರಿಗೆ ದುಡ್ಡು ಕೊಡ್ತಾರೆ. ಅವ್ರ ಬದುಕಲ್ಲಿ ಒಂದು ಟ್ರಸ್ಟಿಗೆ ಯಾರು ದುಡ್ಡು ಕೊಟ್ಟಿಲ್ಲಪ್ಪ, ನಾವೇ ಹಾಕೋದು. ಅದನ್ನೇ ಹೇಳಿದ್ದು, ಅದೇ ಬೇರೆ ಯಾರು ಕೊಟ್ಟಿಲ್ಲ ಅಲ್ಗೆ, ಅವರೇ ಹಾಕಿ ಆ ಚಾನಲೈಸ್ ಮಾಡಿ ಹಿರಿಯ ಕಲಾವಿದರು ಕೊಡೋದು. ಅದೇ ನಾನು ಹೇಳ್ತೀನಿ, ನನ್ನ ಮಗಳಿಗೆ ಹೇಳ್ತೀನಿ, ನಾನು ಎಷ್ಟು ಮನೆ ಸಂಸಾರ ಉಳಿಸಿದ್ದೀನಿ ಕಣೆ, ನೀನೇನೇ ಮಾಡಿದ್ಯಾ ಅಂತ ಹೇಳಿದ್ವಿ. ನೀನೇನೇ ಮಾಡಿ. ಬಟ್ ಈಗಿನ ಮಕ್ಳಿಗೆ ಏನು ಮಾಡ್ತಾರೆ ಪಾಪ, ಅವರು ಹೊರಗಡೆ ಒಂದ್ಸಲಿ ಹಾಕೊಂಡಿದ್ದ ಡ್ರೆಸ್ಸು ಇನ್ನೊಂದ್ಸಲಿ ಹಾಕೊಳ್ಳೋಂಗಿಲ್ಲ. ಕರೆಕ್ಟ್ ಅಲ್ವಾ? ಪಾಪ ಅನ್ಸಲ್ವಾ ನಿಮ್ಗೆ ಇದೆಲ್ಲ? ಅಯ್ಯೋ ಅಂತ ಅನ್ಸುತ್ತೆ. ಅದಕ್ಕೆ ಏನಾದರೂ ಒಂದು ಕೊಲಾಬ್ ಅಂತ ಮಾಡು, ಅದು ಫೇಮಸ್ ಆದಾಗ ಫೇಮಸ್ ಆಗ್ತಾರೆ ನೋಡು, ಅವ್ರಿಗೆ ಸಿಗುತ್ತೆ ಅದೆಲ್ಲ. ಇವಾಗ ಹೊಸದಾಗಿ ಬಂದಿರೋ ಹುಡುಗಿರು ಹೋಗ್ಬಿಟ್ಟು ಕೊಲಾಬ್ ಮಾಡಿದ್ರೆ ಯಾರು ನೀನು ಅಂತ. ನಿಮ್ಗೆ ಇದೆಲ್ಲ ಗೊತ್ತಾ ಕೊಲಾಬ್ರೇಷನ್ನು? ಒಂದು ಹುಡುಗಿ ಯಾವುದೋ ಹೇಳಿದ್ದು, ಏನು ಅಯ್ಯೋ ನಾವೆಲ್ಲ ಎಷ್ಟೊಂದು ಡ್ರೆಸ್ ಹಾಕೋಬೇಕು, ನಿಮಗೇನು ಒಂದು ಒಂದು ಸೀರೆ ಎಂಥದ್ದು ಉಟ್ಕೊಂಡ್ರೆ ಆಯಿತು ಅದು ಅಂತಂದೆ. ಎಂಥದೋ ಸೀರೆ ಉಟ್ಕೊಳ್ಳೋದಲ್ಲ, ತೊಗೊಳ್ಳೆ ಅಂತ ಅಂದ್ಬಿಟ್ಟು ಎಲ್ಲ ಹಾಕಿದೆ. ನೋಡಿ ಎಷ್ಟು ಸೀರೆ ತಂದಿದ್ದೀನಿ, ಎಷ್ಟು ನಿಂದಾದರೆ ಕೊಲಾಬ್, ಇದೆಲ್ಲ ನನ್ನ ಸ್ವಂತದ್ದು ಅಂತ. ಇದು ಡೈಲಾಗ್. ಕೊಲಾಬ್ ನಂದು ಸ್ವಂತದ್ದು, ಎಷ್ಟಿದೆ ನೋಡೋ ಅಂತಂದೆ. ಆಮೇಲೆ ನಾವೇ ಬಚ್ಕೊಂಡು ಅಲ್ವಾ. ನನಗೆ ಅವ್ರ ಬಗ್ಗೆ ಅಯ್ಯೋ ಅನ್ಸುತ್ತೆ ಹೊರತು ನಾವು ಸಿಟ್ಟು ಪಡ್ಕೊಂಡು ಹೆಂಗೆ ಅಂದ್ಬಿಟ್ಲು ನನಗೆ ಹಂಗೆ ಅಂತ ಅನ್ಬೋದು. ಬಟ್ ಅದಲ್ಲ, ಅದು ಮನುಷ್ಯತ್ವನೇ ಅಲ್ಲ, ಪಾಪದ ಮಕ್ಕಳು ಅಂತ ಅನ್ಸುತ್ತೆ. ಸಿಟ್ಟು ಬರುತ್ತಾ ನಿಮಗೆ? ಸಿಟ್ಟೇನು ಬರಲ್ಲ, ಆ ಸಮಯಕ್ಕೆ ಎಷ್ಟು ಮಾತಂತೂ ಅನ್ಲೇಬೇಕು ತಾನೆ. ಏನು ಮಾಡ್ತೀರಿ ಕೋಪ ಬಂದಾಗ? ಮನೆಯಲ್ಲೋ ಹೊರಗಡೆನೋ ಕೋಪ ಬಂದಾಗ ಏನು ಮಾಡ್ತೀರಿ?
ಕೋಪ ಮಾಡ್ಕೋತೀನಿ. ಬೈತೀರಿ ಎದುರುಗಡೆ? ಎಲ್ಲರಿಗೂ ಬೈತೀನಿ. ಇಟ್ಕೊಳ್ಳೋದೆಲ್ಲ ಏನಿಲ್ವಾ ಸೀನು? ಒಂದು ಮಧ್ಯಾಹ್ನ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟಿರ್ತಾನೆ. ಇಂಥ ಒಂದು ಬಿಸಿಲಲ್ಲಿ 12 ಗಂಟೆ ಅದು ನಿಲ್ಲಿಸ್ಬಿಟ್ಟು ಒಂದು ಎಳ್ನೀರು ಕೊಡಲ್ಲ, ಒಂದು ಲೋಟ ನೀರು ಕೊಡಲ್ಲ ಅಂದರೆ ಕೋಪ ಬರಲ್ವಾ? ಏನರ ಮಾಡ್ತೀರಾ ನೀವು ಅಂತ ಅಂತೀನಿ. ಅಷ್ಟು ತಲೆ ಓಡಲ್ವಾ ನಿಮಗೆ ಅಂತ ಕೇಳಬೇಕೋ ಬೇಡವಾ? ಕರೆಕ್ಟು. ಆ ಬಿಸಿಲಲ್ಲಿ ಹಂಗೆ ಬಿದ್ರೂ ಏನೂ ಇಲ್ಲ, ನಾವು ಅಲ್ಲಿ ನಿಂತ್ಕೊಂಡು ಮಾಡ್ತೀವಲ್ವಾ, ಅಯ್ಯೋ ಬೇಕು ಇದೆಲ್ಲ ಅದನ್ನು ಅವ್ರು ತಿಳ್ಕೊಬೇಕು. ತುಂಬ ಖುಷಿ ಆದ್ರೆ ಏನು ಮಾಡ್ತೀರಿ? ಏನು ಮಾಡ್ತಾರೆ ಗೊತ್ತು, ಏನೋ ಸ್ವೀಟ್ ತಿಂತೀರಾ, ಯಾರಿಗಾರು ಫೋನ್ ಮಾಡಿ ಮಾತಾಡ್ತೀರಾ, ಅಥವಾ ಏನಾರು ಯಾವುದೇ ತುಂಬ ಜಾಸ್ತಿ ಅಥವಾ ಶಾಪಿಂಗ್ ಮಾಡೋದಾ? ತುಂಬ ಖುಷಿ ಆದಾಗ ಏನು ಮಾಡೋದು? ನಿಂಗೆ ಗೊತ್ತಾ, ಹಾಂ, ನಾನು ಒಂದಿನಕ್ಕೂ ಶಾಪಿಂಗ್ ಹೋದವಳೆ ಇಲ್ಲ ಇದುವರೆಗೂ. ಮುಂಚೆ ನನ್ನ ಮದುವೆಗೆ ಮುಂಚೆ ನನ್ನ ತಂಗಿ ತಂದ್ಕೊಡೋಳೆ ಎಲ್ಲ. ನಮ್ಮ ಮದುವೆ ಆದಮೇಲೆ ನಮ್ಮ ಅತ್ತೆ ತಂದ್ಕೊಡೋರು. ಆಯ್ತು. ನೈಲ್ ಪಾಲಿಶಿಂದ ಹಿಡಿದು ಬೊಟ್ಟಿಂದ ಹಿಡಿದು ನಮ್ಮ ಅತ್ತೆ ಅಂದರೆ ಲೋಕೇಶ್ ಚಿಕ್ಕಮ್ಮ. ಇದೆಲ್ಲ ನನಗೆ ನನ್ನ ಮಗಳು ಸೊಸೆ ಇವರೆಲ್ಲ ಇರ್ತಾರೆ. ನಾನು ಯಾವತ್ತೂ ನಂಗೆ ಇಷ್ಟನೇ ಆಗಲ್ಲ. ನೀವು ಸಖತ್ ಪುಣ್ಯ ಮಾಡಿದ್ದೀರಲ್ಲ. ಹೌದು, ಎಲ್ಲ ಅವ್ರು ತಂದ್ಕೊಡ್ತಾರೆ, ನನ್ನ ಸೊಸೆ ತಂದ್ಕೊಡ್ತಾಳೆ. ನಾನು ಹೇಳ್ತೀನಿ ನೋಡಿ ನನಗೆ ಇದು ಮ್ಯಾಚಿಂಗ್ ಬೇಕು ಕುಶಾಲ್ಗೆ ಹೋಗಿ ಅಂತ ನನ್ನ ಸೊಸೆನ ಕಳಿಸ್ಬಿಡ್ತೀನಿ. ಅವ್ರು ತಗೊಂಡ್ಬರ್ತಾರೆ. ಅವಳು ಅಲ್ಲಿಂದ ಇದು ಮಾಡ್ತಾಳೆ, ಮಾಡಿಬಿಟ್ಟು ನೋಡಿ ಯಾವ ಚೆನ್ನಾಗಿದೆ ನೋಡಿ, ಯಾವ ಚೆನ್ನಾಗಿದೆ ನೋಡಿ ತೋರಿಸ್ತಾಳೆ. ಸೊ ಹಾಗಾಗಿ ತುಂಬ ತಂದ್ಕೊಡ್ತಾರೆ. ಎಲ್ಲಿ ಇಷ್ಟಪಟ್ಟು ಬೆಂಗಳೂರಲ್ಲಿ ಹೋಗಿ ನೀವು ಕೂತ್ಕೊಳ್ಳೋ ಅಂದರೆ ಹೋಟ್ಲಿಗೆ ಹೋಗೋದು ಅಥವಾ ಏನೋ ಇರುತ್ತಲ್ಲ, ಅಷ್ಟು ಚೆನ್ನಾಗಿದೆ ಅಲ್ಲಿ ಹೋಗೋಣ ಅಂತ ಮೊದಲಿಂದನೂ ಹೋಗೋ ಜಾಗ ಇಷ್ಟಪಡೋದು? ಫ್ರೆಂಡ್ಸ್ ಗ್ಯಾಂಗು? ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಸೇರ್ತೀವಿ, ಇಲ್ಲ ಅಂತಲ್ಲ. ಇಷ್ಟಪಟ್ಟು ಹೋಗ್ತಾ ಇದ್ದು ಲೋಕೇಶ್ ಅವರೊಟ್ಟಿಗೆ ಸಿಟಿ ಇನ್ಸ್ಟಿಟ್ಯೂಟ್. ಸಿಟಿ ಓ ಚಾಮರಾಜಪೇಟೆ ನಿಮ್ಗೆ ಒಂಥರ ಅದು ಅಲ್ಲಿ ಹೋಗ್ತೀವಿ, ಹೋಗ್ತಾ ಇದ್ವಿ. ಸೊ ಈಗಲೂ ಮಗ ಅಲ್ಲಿಗೆ ಕರ್ಕೊಂಡು ಹೋಗೋದು, ಬೇರೆ ಏನಿಲ್ಲ. ನಂಗೆ ಹೋಟೆಲ್ಗೆಲ್ಲ ಹೋಗೋದು ನಂಗೆ ಏನು ಗೊತ್ತಾ, ಯಾವುದೇ ಹೋಟೆಲ್ಗೆ ಹೋದ್ರೂ ಒಂದೇ ಟೇಸ್ಟು, ಒಂದೇ ಟೇಸ್ಟ್ ಇರುತ್ತೆ. ಅದೇನೋ ಅದಕ್ಕೆ ನಂಗೆ ಇಷ್ಟ ಆಗಲ್ಲ. ಈ ವಿದ್ಯಾರ್ಥಿ ಭವನ್ ದೋಸೆ ತಿಂದ್ರು ಅಥವಾ ಬ್ರಾಹ್ಮಿಣ್ಸ್ ಕೆಫೆ ತಟ್ಟೆ ಇಡ್ಲಿ ತಿಂದ್ರು ಎಲ್ಲ ಒಂದೇ ಟೇಸ್ಟಾ ನಿಮ್ಗೆ? ಇಲ್ಲ 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 ಇಲ್ಲ, ಅಲ್ಲ ಹಂಗೆ, ಅದು ಬೇರೆ. ಇವಾಗ 5 ಸ್ಟಾರ್ ಹೋಟೆಲ್ಗೆಲ್ಲ ಹೋದ್ರೆ ನಂಗೆ ಇಷ್ಟವೇ ಆಗಲ್ಲ. ಸ್ಟಾರ್ ಹೋಟೆಲ್ಗೆಲ್ಲ ಇನ್ನು ಉಪಹಾರ ಮಂದಿರ, ಅದು ಸೆಕೆಂಡ್ ಸ್ಟೇಜಲ್ಲಿ ಇಡ್ಲಿ ಮಾರೋದು, ಅದು ಅದೆಲ್ಲ ಫಾಸ್ಟ್ ಫುಡ್ ಆರಾಮಾಗಿ ಹೋಗಿ ತಿಂತೀರಿ, ತರಿಸ್ಕೊಂಡು ತಿಂತೀರಿ, ಆ ಥರ ಅದಿಷ್ಟ ಆಗುತ್ತೆ. ಆಮೇಲೆ ಆಂಧ್ರ ಇದು ಇಷ್ಟ ಆಗುತ್ತೆ, ನಂದಿನಿದು ಇದು ಗೋಂಗೂರ ಚಟ್ನಿ, ಅದು ಗೋಬಿ ಮಂಚೂರಿ, ಪಿಜ್ಜಾ, ಬರ್ಗರು, ಆಮೇಲೆ ಸಾಫ್ಟ್ ಡ್ರಿಂಕ್ಸು ಯಾವುದೂ ಇಲ್ಲ. ಯಾವುದು ನಿಂಬೆ ಹಣ್ಣಿನ ಪಾನಕ ಅಷ್ಟೇ. ನಿಂಬೆ ಹಣ್ಣಿನ ಪಾನಕ. ನಿಮ್ಮ ಮೊಮ್ಮಕ್ಕಳೆಲ್ಲ ಇಷ್ಟಪಡ್ತಾರಲ್ಲ ಅದು, ಅಜ್ಜಿ ನೀನೇನು ಅಜ್ಜಿ ತಿನ್ನಲ್ವಾ ಇದು ಅಂತ ಏನು ಕೇಳಲ್ವ? ಕೇಳ್ತಾನೆ, ಒಂಚೂರು ತಿನ್ನೋ, ಅವ್ನು ಚಿಕ್ಕವನು ಹೇಳ್ತಾನೆ, ಬಂದು ಇಷ್ಟು ತೆಗೆದ್ಬಿಟ್ಟು ಬಾಯಲ್ಲಿ ಇಡುತ್ತೆ ಅದು. ಫ್ರೆಂಚ್ ಫ್ರೈಸು, ಚಾಟ್ಸು ಏನೂ ತಿನ್ನಲ್ಲ, ರೂಢಿನೇ ಇಲ್ಲಪ್ಪ ನಮಗೆ. ನಮ್ಗೆ ಕಲಿಸಿದ್ದೆ ಅನ್ನ ಸಾರು ಅಷ್ಟೇ. ಅನ್ನ ಸಾರು, ಹಣ್ಣುಗಳು, ತುಪ್ಪ, ಇದು ನೋಡಿ. ಅದಕ್ಕೆ ಹೆಂಗಿದ್ದೀರಿ, ಹೆಂಗಿದ್ದೀರಾ ನೋಡಿ. ನಾನು ಡಾನ್ಸ್ ಮಾಡಿಬಿಟ್ಟು ಬಂದರೆ ನಮ್ಮ ಅಣ್ಣ ಕಾಲಿಸ್ಕೊನು, ಪಾಪ ಕಾಲಿಸ್ಬಿಟ್ಟು ಆಮೇಲೆ ನಮ್ಮಮ್ಮ ಅನ್ನ ಎಲ್ಲ ಕಲ್ಸ್ಕೊಂಬಂದರೆ ಅವ್ನು ತಿನ್ಸೋನು, ತುಪ್ಪ ಹಾಕಿ ತುಪ್ಪ ಸುರಿದ್ಬಿಟ್ಟು ಆಮೇಲೆ ಆ ನೀರು ಅನ್ನ ಸಾರು ಏನು ಚೆನ್ನಾಗಿರುತ್ತೆ ಬದಿಯಾಗಿ, ಅದಂತೂ ತುಂಬ ಇಷ್ಟ. ಈಗಲೂ ಅಷ್ಟೇ, ಯಾರಾದ್ರು ಏನು ಬೇಕು ಅಂದರೆ ಅನ್ನ ಸಾರು ಅಂತ ತಿಂತೀನಿ, ಬೇರೆ ಏನಾದರೂ ಹೇಳ್ರಿ ಅಂತಾರೆ. ಖುಷಿ ಅನ್ಸುತ್ತಾ? ಅಂದರೆ ನಾನು ಎಷ್ಟೋ ಸರಿ ಬೈಕೊಂಡ್ಬಿಡ್ತಾರೆ ತುಂಬ ಹೆಣ್ಮಕ್ಳು. ಜನರಲ್ ಕ್ವಶನ್ ಇದು, ಹೆಣ್ಮಗಳಾಗಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರ್ಬೇಕು ಅನ್ಸುತ್ತಾ? ಹೌದು, ನಂಗಂತೂ ಅನಿಸಿದೆಪ್ಪ ನಿಜವಾಗ್ಲು. ಆದರೆ ಕಷ್ಟ ಆಗು ಹೋಗೋಗಳೆಲ್ಲ ಗೊತ್ತಿದ್ರೂ ಸಹಿತ ನಾನು ಹೆಣ್ಣಾಗಿ ಏನೆಲ್ಲ ಸಾಧನೆ ಮಾಡ್ಬೋದು ಗೊತ್ತಾ. ಒಂದು ಗಂಡು ಸಾಧಿಸೋಕ್ಕಾಗದೇ ಇರೋ ಅಂಥದ್ದನ್ನೆಲ್ಲ ಹೆಣ್ಣು ಸಾಧನೆ ಮಾಡ್ತಾಳೆ ಅಂತ. ನಮ್ಮ ಮನೇಲಿ ನೀರು ಹಾಕಕ್ಕೆ ಬರ್ತಾರೆ, 3 ಮಕ್ಕಳಿಗೆ ಅವಳು IAS ಮಾಡಿಸಿದ್ದಾಳೆ, BSc ಮಾಡಿಸಿದ್ದಾಳೆ, ಆಮೇಲೆ ಚೆಫ್ ಆಗಿ ಇದು ಕಲಿಸಿದ್ದಾಳೆ. ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ 3 ಜನ. ಅಂದರೆ ಅವಳು ಇನ್ನೂ ನೀರು ಹಾಕ್ತಾಳೆ. ಬೆಳಗ್ಗೆ 5 ಗಂಟೆಗೆ ಅವಳದ್ದು ಕೆಲಸ ಶುರುವಾಗುತ್ತೆ, ಸಂಜೆ 5 ಗಂಟೆವರೆಗೂ ಅವಳು ಸುತ್ತಾ ಇರೋದು. ನಾನೇ ನಮ್ಮ ವಿದ್ಯಾಪೀಠದಿಂದ ಅಲ್ಲಿ ಇಲ್ಲೇ ನೋಡ್ತಾ ಇರ್ತೀನಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಏನೆಲ್ಲ ಸಾಧನೆ ಮಾಡ್ಬೋದು. ಗಂಡ ಕುಡ್ಕ, ಸಾಮಾನ್ಯವಾಗಿ ನಿಮ್ಗೆ ಗೊತ್ತಲ್ಲ, ಲೋ ಕ್ಲಾಸ್ ಫ್ಯಾಮಿಲಿ ಅಂದರೆ ಅದೇ ಕುಡ್ಕ. ಅವನನ್ನ ತೊಗೊಂಡೋಗ್ಬಿಟ್ಟು ಡೇ ಕೇರಲ್ಲಿ ಹಾಕೋದು. ಅಯ್ಯೋ, 7,500 ರೂಪಾಯಿ ಒಂದು ತಿಂಗಳು ಕಟ್ಟೋದು. ಅವಳು ಹೆಂಗೆ ಕಟ್ತಾಳೆ ಅನ್ನೋದು ಆ ಅತ್ತೆ ನಾದಿನಿ ಅವ್ರಿಗೆಲ್ಲ ಏನು ಬೇಡ. ಅವನೇನು ಮಾಡ್ತಾನೆ ಇಲ್ಲ, ತೊಗೊಂಡೋಗಿ ಹಾಕ್ಬಿಟ್ಲು ಅಂತ ಮಾತಾಡ್ಕೋತೀರ ಹೊರತು ಅವಳು ಏನು ಕಷ್ಟ ಅನುಭವಿಸ್ತಾ ಇದ್ದಾಳೆ ಅಂತ ನಂಗೆ ಗೊತ್ತಾಗಲ್ಲ ನಿಮಗೆ. ಇದು ಏನು, ಇದು ಹೆಣ್ಣಿಗೆ ಹೆಣ್ಣೆ ತಾನೇ ಶತ್ರು ಹೇಳು, ಹೌದು ತಾನೆ?
ಅವರೆಲ್ಲ ಸ್ವಲ್ಪ ನೀವು ಎನ್ಕರೇಜ್ ಮಾಡಿದ್ರೆ ಇವಳು ಇನ್ನೂ ಎಷ್ಟು ಚೆನ್ನಾಗಿ ನೆಮ್ಮದಿಯಾಗಿರೋಳಲ್ವಾ. ಇಂಡಸ್ಟ್ರಿಗೆ ಹೆಂಗಿದೆ ಹೆಣ್ಮಕ್ಳು ಮತ್ತು ಇಂಡಸ್ಟ್ರಿ? ಇಂಡಸ್ಟ್ರಿಲಿ ಹೇಗಿದೆ ಅಂತ ನಾನು ಹೇಗೆ ಹೇಳಿ. ಈಸಿನಾ ಕಷ್ಟನಾ? ಕಷ್ಟನೇ, ಈಸಿ ಅಂತ ಯಾವತ್ತೂ ಇಲ್ಲ ಕಣ, ಯಾವತ್ತೂ ಇಲ್ಲ. ಹೆಣ್ಮಕ್ಳು ಕಷ್ಟ ಪಡೋದೇ ಅವ್ರ ಹಣೆಯಲ್ಲಿ ಬಂದಿದೆ. ತುಂಬಾ ಜನ ಕನಸು ಕಟ್ಕೊಂಡ್ಬರ್ತಾರಮ್ಮ, ಆದ್ರೆ ಎಲ್ಲರಿಗೂ ಕೈ ಹಿಡಿಯಲ್ಲ, ಒದ್ದಾಡ್ತಿರ್ತಾರೆ. ನೀವು ನೋಡ್ತಿರ್ತೀರ ಕಣ್ಣಾರೆ, ಏನು ಹೇಳೋದು ಅಯ್ಯೋ ಅಂತ ಅನ್ಸುತ್ತೆ ನನಗೆ ನೋಡ್ತಿದ್ದಾಗ. ಅವ್ರಿಗೆ ಬೇಗ ಹೋಗಬೇಕು ಅಂತ, ಆಗಷ್ಟೇ ಮದುವೆ ಆಗಿರ್ತಾರೆ, ಬೇಗ ಹೋಗಬೇಕು, ಮನೆಗೆ ಹೋಗಬೇಕು, ಗಂಡನ ಜೊತೆ ಎಲ್ಲರೂ ಹೋಗಬೇಕು. 8 ಗಂಟೆಗೆ ಬಿಡ್ತಾರೆ, 8 ಗಂಟೆಗೆ ಹೋಗಿ ಏನು ಮಾಡ್ತಾರೆ, ಮನೇಲಿ ಹೋಗಿ ಅಡುಗೆ ಮಾಡಿಕೊಂಡು ಅವ್ರಿಗೆ ಕೊಟ್ಟು ಮಾಡಿ ಸಂಭಾಳಿಸೋದೇ ಒಂದು ಇದಾಗಿರುತ್ತೆ. ಇಲ್ಲದೆ ಇರೋ ಹುಡುಗಿರು ಸ್ವಲ್ಪ ಒಂದು ಎಂಜಾಯ್ ಮಾಡ್ಬೋದು, ಮನೇಲಿ ಅಮ್ಮ ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ. ನೀವು ಶೂಟಿಂಗಲ್ಲಿ ಇದನ್ನೆಲ್ಲ ನೋಡ್ತಿರ್ತೀರಲ್ಲ, ಯಂಗ್ಸ್ಟರ್ಸ್ಗಳು ಏನೇನು ಮಾಡ್ತಾರೆ. ಹೌದು, ನನಗೆ ಅಯ್ಯೋ ಅಂತ ಅನ್ನಿಸ್ತಾ ಇರುತ್ತೆ, ತುಂಬ ಅಯ್ಯೋ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಏನು ಮಾಡೋದು, ಅದು ಬದುಕಲ್ವಾ. ಸೊ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅದನ್ನೆಲ್ಲನೂ, ಬದುಕು ಅಂತ. ಸೊ ಎಲ್ಲರ ಜೀವನದಲ್ಲೂ ಇದೆ ಇದು. ಅಲ್ಲ, ಬರೀ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಮನೇಲಿ ಒಬ್ಬ ಗಂಡು ಮಗ ಇದ್ದಾನೆ, ಅದು ಒಂಥರ ಹೆಮ್ಮೆ ನಿಮ್ಗೆ ಯಾವಾಗಲೂ ಕೂಡ. ಹೌದು, ಈಸ್ ಸ್ಮಾಲ್ ಸ್ಕ್ರೀನ್ಲಿ ಸೂಪರ್ ಸ್ಟಾರು, ಬಿಗ್ ಸ್ಕ್ರೀನಲ್ಲೂ ಒಂದಷ್ಟು ಪ್ರಯತ್ನ ಮಾಡಿ ಗೆದ್ದಿದ್ದು ಉಂಟು. ಹೌದು, ಗೆದ್ದಿದ್ದು. ಇವಾಗ ಅವನು ಆ್ಯಸ್ ಅ ಡೈರೆಕ್ಟ್ರಾಗಿ ಗೆದ್ದಿದ್ದಾನಲ್ಲ. ಸೊ ಎಲ್ಲ ಒಂಥರ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಒಳ್ಳೆ ಹೆಸರು, ಮನೆಗೂ ಒಂದು ಒಳ್ಳೆ ಹೆಸರು ತಂದುಕೊಟ್ಟ. ಅವ್ರ ತಾತನೇ ಹೆಸರು ಉಳಿಸಿದ್ನಲ್ಲ ಅವನು, ಅಲ್ವಾ? ಓ ತುಂಬಾ ಇದೆಯಪ್ಪ, ಥ್ಯಾಂಕ್ ಗಾಡ್ ಅಂತ ಅಂತೀನಿ ಇಂಥ ಮಗ. ಬಟ್ ಆದ್ರೂ ಬಿಡಲ್ವಂತೆ ಸೃಜನ್ ಯಾವಾಗಲೂ ಹೇಳ್ತಿರ್ತಾನೆ, ನಮ್ಮಮ್ಮ ಅಷ್ಟು ಯಾರೂ ಬೈಯಲ್ಲ. ಹೌದು, ಬೈತಾ ಇರ್ತೀನಿ. ಹೌದು, ಬೈತಾ ಇರ್ತೀನಿ. ಇನ್ನೂ ಇದು ಸುಮ್ಮನೆ ಸೋಮಾರಿ ಆಗಿರಬೇಡ, ಅದು ಮಾಡು, ಇದು ಮಾಡು, ಇದು ಮಾಡು, ಅದು ಮಾಡು ಅಂತ ಹೇಳ್ತಾನೆ ಇರ್ತಾನೆ. ಒಂಥರ ಇದಾಗಿರ್ಬೇಕಪ್ಪ, ಯಾವಾಗಲೂ ಕೆಲಸದಲ್ಲಿ ಮಗ್ನರಾಗಿರಬೇಕು, ಸೋಮಾರಿತನವಾಗಿರಬಾರ್ದು ಅಂತ ನನ್ನ ಇಷ್ಟ. ನನ್ನ ಮಗಳದ್ರಲ್ಲಿ ತುಂಬ ಸೋಮಾರಿ. ಮಗಳು ಪೂಜಾ ಸೋಮಾರಿ. ಎಲ್ಲ ಮಾಡ್ತಾ ಇರಬೇಕು, ಏನಾದರೂ ಆಗಲಿ, ಏನಾದರೂ ಒಂದು. ಏನು ಕನಸೇನಿದೆ ಗಿರಿಜಮ್ಮಂಗೆ? ಇಲ್ಲ, ಯಾವ್ದಾದ್ರು ಹರೀಶ್ ತುಂಬ ವರ್ಷದಿಂದ ಆ ಕೆಲಸ ಆಗಿಲ್ಲ, ಅದು ಮಾಡಬೇಕು ನಾನು, ಯಾವುದು ಪೆಂಡಿಂಗ್ ಇಟ್ಟಿಲ್ಲ ನಾನು. ಯಾವುದು ಇಟ್ಟಿಲ್ಲ, ಬಕೆಟ್ ಲಿಸ್ಟಲ್ಲಿ ಏನೂ ಇಲ್ಲ, ಎಲ್ಲ ಮುಗಿಸಿದಿರಿ. ಅರೆ ವಾ. ಇಟ್ಟಾಗೆ ಇರಬೇಕು, ಕೊಟ್ಟಿದ್ದು ತಿನ್ನಬೇಕು, ಪರಶಿವನು ಕರೆದಾಗ ನಡಿಬೇಕು. ಓ ಎಂಥ ಅದ್ಭುತ ಹಾಡು ಸಿಂಕ್ ಮಾಡಿದ್ರೆ ಅಲ್ವಾ? ಅಷ್ಟೇ ಕಣ ಇರೋದು. ನೀವೆಲ್ಲರೂ ಕಲ್ತ್ಕೊಳ್ಳಿ, ಯಾವುದಕ್ಕೂ ಆಸೆ ಬಂದರೆ ತಾನಾಗೆ ಬರಲಿ. ಇದಕ್ಕೆ ಬೇಕು ಅಂತ ಪ್ರಯತ್ನ ಪಡು, ನಿಂಗೆ ಸಿಗುತ್ತೆ. ಸೊ ಅದು ಬೇಕು, ಇದು ಬೇಕು, ಆಸೆ, ದುರಾಸೆ ಅದೆಲ್ಲ ಏನು ಇರಬಾರ್ದು. ಸಿಂಪಲ್ ಆಗಿರ್ತೀನಿ, ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂತ ಮಾಡ್ತಾಯಿರು, ನಿಂಗೆಲ್ಲನೂ ಸಕ್ಸಸ್ ಆಗೇ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಪ್ಪ. ಇವನ್ ಡೈರೆಕ್ಟ್ರ್ಗಳಾಗಿರಲಿ, ಮತ್ತೊಬ್ಬರಾಗಿರಲಿ, ಲೈಟ್ ಬಾಯ್ಸ್ ಆಗಲಿ, ಅವನ್ನೆಲ್ಲ ನೋಡಿದ್ರೆ ಅಯ್ಯೋ ಇದಾದಮೇಲೆ ಅವ್ರ ಜೀವನ ಏನು, ಇದಾದಮೇಲೆ ಏನು ಮಾಡ್ಬೋದು ಅವರು, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಇವಾಗ ನಮ್ಮಲ್ಲಿ ಎಷ್ಟು ನಿರ್ದೇಶಕರಿದ್ದಾರೆ, ಎಷ್ಟು ಕ್ಯಾಮ್ರಾಮನ್ಗಳಿದ್ದಾರೆ, ಅವ್ರಿಗೆಲ್ಲ ವಯಸ್ಸಾದ್ಮೇಲೆ ಅವ್ರು ಏನು ಮಾಡಬೇಕು? ಅದಕ್ಕೆ ನಾನು ಹೇಳೋದು, ಗಳಿಸುವಾಗ ಏನಾದರೂ ಒಂದು ಇದು ಮಾಡಿ, ಅವ್ರಿಗೆ ಅಂತ ಇಟ್ಟು, ಆಪದ್ಧನ ಅಂತ ಇಟ್ಟು, ಅವ್ರಿಗೆ ಆಗದೆ ಇದ್ದವಾಗ ಕೊಡಬೇಕು ಅನ್ನೋದು ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಬರೀ ಆರ್ಟಿಸ್ಟ್ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು, ಯಾವುದೇ ಒಂದು ಪತ್ರಕರ್ತರು, ಒಪ್ತೀನಿ ನಾ ಇದನ್ನು. ಪತ್ರಕರ್ತರು ಏನು ಮಾಡಬೇಕು ವಯಸ್ಸಾದ್ಮೇಲೆ? ಇಲ್ಲ, ನಮ್ಮಲ್ಲಿ ಎಷ್ಟೋ ಜನ ಹಂಗೆ ಆಗಿರೋದು ಉದಾಹರಣೆ ನಾನೇ ಕಣ್ಣಾರೆ ನೋಡಿದೆ ಅಲ್ವಾ? ಅವ್ರಿಗೆಲ್ಲ ನೀವು ಒಂದು ಗುಂಪು ಮಾಡಿಕೊಂಡು ನೀವು ಅದನ್ನು ಮಾಡಿ ಒಂದು 1,000 ರೂಪಾಯಿ ಕೊಡಿ, ಅವ್ನಿಗೆ ಎಷ್ಟೋ ಇದಾಗತ್ತೆ ಅಲ್ವಾ? ಸೊ ಇದು ಎಲ್ಲ ಇಂಡಸ್ಟ್ರಿಗೂ ನಾನು ಹೇಳ್ತಾ ಇರೋದು, ಒಬ್ಬರಿಗಂತಲ್ಲ. ಇನ್ನು ಗೌರ್ಮೆಂಟು ಅಥವಾ ಮತ್ತೊಂದು ಆದರೆ ಪೆನ್ಷನ್ ಬರುತ್ತೆ. ಕರೆಕ್ಟ್. ನಮ್ಗೆ ಏನು ಬರುತ್ತೆ? ಕೆಲಸ ಇರುವಾಗ ಮಾತ್ರ ನಾವು ರಾಜರು. ಕೆಲಸ ಮುಗಿದ್ಮೇಲೆ ನಮ್ಮನ್ನು ಕೇಳೋರೇ ಇಲ್ಲ ಅಲ್ವಾ? ಕರೆಕ್ಟ್. ಸೊ ದಯವಿಟ್ಟು ಅದನ್ನು ಮಾಡಿ. ನೀವೆಲ್ಲರೂ, ಎಲ್ಲ ಇಂಡಸ್ಟ್ರಿಯವರು, ನಮ್ಮ ಕಲಾ ಇದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಮಾಡಿ. ಹಣ ಇರೋರು, ಜಾಸ್ತಿ ಗಳಿಸಿರೋರು ಒಂದು ಇಡಿಗಂಟನ್ನು ಇಟ್ಟು ಅದರ ಮುಖಾಂತರ ಹೋಗೋ ಹಾಗೆ, ನಿಮಗೆ ಯಾವ ಫೀಲ್ಡಲ್ಲಿ ಯಾರಿಗೆ ಕೊಡಬೇಕು ಅಂತ ಅನಿಸುತ್ತೋ ಅದನ್ನು ಮಾಡಿ. ತುಂಬ ನಾನು ಇವರು ಇಲ್ವಾ, ಯಾರಪ್ಪ ಅವರು, ರಘು ಗೊತ್ತು, ಡೈರೆಕ್ಟ್ರು. ಹೌದು, ಗೊತ್ತು. ಅವ್ರ ಫಿಲಮಲ್ಲಿ ಒಂದು ಫಿಲಮ್ ಯಾವುದು, ಮಿಡಿದ ಹೃದಯಗಳು, ಅಂಬರೀಷ್ ಅವರ ಅತ್ತೆಯಾಗೋ ಅಕ್ಕನಾಗೋ ಪಾತ್ರ ಮಾಡಿದ್ದೀನಿ ಅದರಲ್ಲಿ. ಅದು ಒಂದೇ ಫಿಲಮ್ನ ಮಾಡಿರೋದು. ಅವರು ಇದು ಡಯಾಲಿಸಿಸ್ಸೋ ಮತ್ತೇನೋ ಆದಾಗ ನನಗೆ ಫೋನ್ ಮಾಡ್ತಾರೆ, ಬೇರೆ ಯಾರಿಗೂ ಅಲ್ಲ, ನನಗೆ ಫೋನ್ ಮಾಡಿದ್ರು. ನಾನು ರಾಜೇಂದ್ರ ಸಿಂಗ್ ಅವ್ರ ಮುಖಾಂತರ ಅವರಿಗೆ ಹಣ ಕಳಿಸಿ. ಅವರು ಚಿಕ್ಕ ಮನೇಲಿದ್ದವರು. ಹೌದು,
ಎಂಥವ್ರು ಎಂಥ ಡೈರೆಕ್ಟರ್ ಒಂದು ಮಾಡಿ ಮೆಟ್ಲು ಒಳಗೆ ಹೋದ್ರೆ ಇಷ್ಟು. ನಾನು ನ್ಯೂಸ್ ಚಾನಲ್ ಕೆಲಸ ಮಾಡ್ತಿದ್ದೆ, ಹುಡ್ಕೊಂಡು ಹೋದೆ, ಇಲ್ಲಿ ನೀವಿರೋದ ಸರ್ ಅಂದೆ. ಅಂದರೆ ಮನುಷ್ಯ ಇರುವುದಕ್ಕೆ ಜಾಗ ಇಲ್ಲದೆ ಇರೋ ಜಾಗದಲ್ಲಿ ಅವ್ರು ಇದ್ರು. ನಾವು ಹೇಳಿದ್ರೆ ತಪ್ಪಾಗತ್ತೆ, ಹೇಳೋಕ್ಕಾಗಲ್ಲ. ನಾವು ಎಷ್ಟು ಜನ ಇದ್ವಿ ಆರ್ಟಿಸ್ಟ್, ಎಲ್ಲ ಒಂದೊಂದು ಚೂರು ಹಣ ಹಾಕಿ ಒಂದು ಮಾಡ್ಬೋದಾಗಿತ್ತಲ್ವ. ಏನು ದೊಡ್ಡದು ಖರ್ಚಾಗಲ್ಲ ನಮಗೆ, ಅಥವಾ ಕರ್ಗೂ ಹೋಗಲ್ಲ. ನಮ್ಮ ಇದರಲ್ಲಿ ಕರ್ಗೋಗುತ್ತಾ, ಅದು ಬೆಳೀತಾನೇ ಇರುತ್ತೆ ನಾವು ಇಟ್ಟಿರೋ ಹಣ ಎಲ್ಲ ಅಲ್ವಾ. ಸೊ ಅದನ್ನು ನಾವು ಮಾಡ್ಬೋದಾಗಿತ್ತು ಅಂಥವ್ರನ್ನ ಗುರುತಿಸಿ ನಾನು ಹೇಳೋದು, ನಮ್ಮ ಹೀರೋಗಳಾಗಲಿ ಮತ್ತೊಬ್ಬರಾಗಲಿ ಯಾರಾಗಲಿ ಇಂಥವ್ರದ್ದೆಲ್ಲ ಒಂದು ನಾವು ಏನೂ ತೊಗೊಂಡೋಗಲ್ಲ. ಇವಾಗ ಬಾ ಅಂದರೆ ಇವಾಗ ಹೊಟ್ಟೋಗ್ಬೇಕು. ನಮ್ಮ ಕಣ್ಮುಂದೆನೇ ಎಷ್ಟು ಮಕ್ಕಳು ಹೋಗಿದ್ದಾರೆ ಅಲ್ವಾ, ಅಯ್ಯೋ ಅಂತ ಅನಿಸುತ್ತೆ. ಆವಾಗ ಇರೋ ವರ್ಗರು ನೆಮ್ಮದಿಯಾಗಿರಲಿ, ನಮ್ಮ ಜೊತೆಲಿ ಕೆಲಸ ಮಾಡಿದವ್ರು ಇವರು ಅಂತೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆಪ್ಪ. ನಾನು ನಮ್ಮವ್ರಿಗೆ ಮಾತ್ರ ಹೇಳ್ಕೊತಾ ಇಲ್ಲ, ಬೇರೆ ಇಂಡಸ್ಟ್ರಿಗೂ ಹೇಳ್ತಾ ಇದ್ದೀನಿ. ಇಲ್ಲ, ತುಂಬ ಪ್ರಾಕ್ಟಿಕಲ್ ಮಾತು. ಹೌದು. ಮತ್ತು ಈಗಿನ ಬದುಕಿಗೆ ತುಂಬ ಅವಶ್ಯಕತೆ ಇರೋ ಮಾತುಗಳಿವೆಲ್ಲವೂ ಕೂಡ. ಅಂದರೆ ನಾವಷ್ಟೇ ಖುಷಿಯಾಗಿರೋದಷ್ಟೇ ಅಲ್ಲ, ನಮ್ಮ ಜೊತೆ ಇರೋರು ಒಂದಷ್ಟು ಜನ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಆದರೆ ಮಾಡಲಿ, ಚಿಕ್ಕದಾದರೂ. ಆಮೇಲೆ ಇನ್ನೊಂದು ಮಾತು ಹೇಳ್ಬಿಡ್ತಾರೆ ಗೊತ್ತಾ, ಅವನು ದುಡಿತಾ ಇರಬೇಕಾದ್ರೆ ಅವನು ಹಂಗೆ ನಡ್ಕೊಂಡ ಹಿಂಗೆ ನಡ್ಕೊಂಡು, ಅದು ಎಲ್ಲರಿಗೂ ಇರುತ್ತೆ. ಒಂದೊಂದು ವೀಕ್ನೆಸ್ ಅಂತ ಇರುತ್ತೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ, ಅದು ವೀಕ್ನೆಸ್, ಏನೂ ಮಾಡೋಕ್ಕಾಗಲ್ಲ. ಅವನಿದ್ದಾಗ ದರ್ಬಾರಲ್ಲಿ ನಡ್ಕೊಳ್ಳೋದು ಮಾಡೋದು. ಲೋಕೇಶ್ ಅವ್ರು ನೋಡು, ಕೊನೆಯವರೆಗೂ ಸ್ಕೂಟ್ರ ಇಟ್ಕೊಂಡಿದ್ರು. ಅದು ಸುಜುಕಿ ಇತ್ತು ಅವ್ರದ್ದು ಅಲ್ವಾ, ಅದರಲ್ಲೇ ಓಡಾಡ್ತಾ. ಕಾರು ಇಲ್ಲ ಅಂತ ಒಂದು ದೊಡ್ಡ ಕಾರ್ ಏನು ಅವ್ರು ಏನು ತೊಗೊಂಡಿದ್ದಿಲ್ಲ. ಒಂದು ಫಿಯಟ್ ಇತ್ತು ಅವರು ಹೋಗಬೇಕಾದ್ರೆ, ಆಮೇಲೆ ಒಂದು ಎಸ್ಟೀಮ್ ಗಾಡಿ ಇತ್ತು. ಅದೇ ಅವ್ರಿಗೆ ಇದ್ರಲ್ಲಿ ಹೋಗ್ಬೇಕು. ಸುಜುಕಿ, ಆಮೇಲೆ ಸ್ಕೂಟರಿಂದ ಸುಜುಕಿಗೆ ಬಂದು ಅದು ಅನ್ಕೋತೀನಿ ನಾನು. ಅವಾಗ ಅದ್ರಲ್ಲಿ ಕೂತ್ಕೊಳ್ಳೋ ಮಜಾನೇ ಬೇರೆ, ಕಾರಲ್ಲಿ ಕೂತ್ಕೊಳ್ಳೋ ಮಜಾನೇ ಬೇರೆ. ಇತ್ತೀಚೆಗೆಲ್ಲೂ ಹೋಗಿಲ್ವ ಟೂ ವೀಲರ್ಲಿ ಕೂತ್ಕೊಂಡು? ನೀವು ಮೊನ್ನೆ ಹೋಗಿದ್ದೆಪ್ಪ, ಡಾಕ್ಟರ್ ಹತ್ರ ಏನೋ ಇದು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ರಾಣಿ ಆಗಿಬಿಟ್ಟಿದೆ ಕಾಲಲ್ಲಿ, ಅದನ್ನು ತೋರಿಸ್ಕೊಳ್ಳೋಕ್ಕೆ ಅಂತ. ಆಮೇಲೆ ನಮ್ಮ ಮನೇಲಿ ನಮ್ಮ ಶುಭ ನೀವು ನೋಡಿದ್ದೀರಲ್ಲ, ಅವಳು ಬಂದಿದ್ಲು, ನಡಿಯಮ್ಮ ಸ್ಕೂಟ್ರಲ್ಲೇ ಹೋಗ್ಬಿಟ್ಟು ಬರೋಣ. ನನ್ನ ಮಗ, ಅಮ್ಮ ನಾನು ಡ್ರಾಪ್ ಮಾಡ್ತೀನಿ ಅಂದ. ಬೇಡ ನಾನು ಸ್ಕೂಟ್ರಲ್ಲಿ ಹೋಗ್ತೀನಿ. ಒಂಥರ ಪರಮಾತ್ಮ ಎಲ್ಲ ಕೊಟ್ಟಿದ್ಯಾ, ಎಲ್ಲರಿಗೂ ಬೇರೆಯವ್ರಿಗೂ ಕೊಡಂಗಾಗ್ಲಿ ಒಳ್ಳೇದಾಗಲಿ ಅಂತ ಯೋಚನೆ ಮಾಡ್ತೀರಾ ನೀವು? ಹೌದು, ಅಷ್ಟೇ ನನ್ನ ಯೋಚನೆ ಇರೋದು. ಸರ್ವೇ ಜನ ಸುಖಿನೋ ಭವಂತು, ಅಷ್ಟೇ. ಮತ್ತು ಇವ್ರಿಗೆ ಏನು ನಮ್ಮ ಪ್ರಪಂಚದಲ್ಲಿರೋ ಪ್ರಜೆಗಳಿಗೆ ಏನು ಹೇಳೋದು ಅಂತಂದರೆ, ಸ್ವಲ್ಪ ನಮ್ಮನ್ನು ನಾವು ತಿದ್ದುಪಡಿ ಮಾಡ್ಕೊಳ್ಳೋಣ. ಬೇರೆಯವ್ರ ಬಗ್ಗೆ ಮಾತಾಡೋದು, ಬಾಯಿ ಹಗುರವಾಗಿದೆ ನಾಲ್ಗೆಗೆ ಎಲಿಬಿಲ್ಲ ಅಂತ ಹೇಗೆಗೋ ಹರಿಬಿಡಬೇಡಿ. ದಯವಿಟ್ಟು ಎಲ್ಲರೂ ಮರ್ಯಾದೆಗೋಸ್ಕರನೇ ಬದುಕೋದು ಅಲ್ವಾ. ಮರ್ಯಾದೆಗೋಸ್ಕರ ಅವ್ರ ಜೀವನದಲ್ಲಿ ಬೇರೆ ಬೇರೆ ಏನೇನೋ ಆಗಿರುತ್ತೆ ಅವಘಡಗಳು, ಅದನ್ನು ನಾವು ಎತ್ತಿ ಆಡಬಾರ್ದು. ನಮ್ಮ ಜೀವನದಲ್ಲಿ ಯಾವಾಗ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ಇದು ಅವನು ಮಾಡಿ, ಎಲ್ಲ ಅಣುರೇಣು ತೃಣಕಾಷ್ಟ ಎಲ್ಲ ಪರಮಾತ್ಮನ ಒಂದು ಆಜ್ಞೆ ಇಲ್ಲದೆ ನಡೆಯಲ್ಲ ಅಂತ ಹೇಳ್ತಾರೆ. ತೃಣಭಂಬಿ ನಾ ಚಲತಿ ಅಂತ ಹೇಳ್ತಾರೆ. ಸೊ ನಾವೇನು ಮಾಡಿದ್ದು, ಎಲ್ಲ ಅವನೇ ತಾನೇ ಮಾಡ್ತಾ ಇರೋದು. ಇವಾಗ ಯುದ್ಧ ಆಗೋದ್ರು ಕೂಡ ಅವನೇ ತಾನೇ ಮಾಡ್ತಾ ಇರೋದು ಅಲ್ವಾ. ನಾವು ಏನು ಕೇಳೋದು, ಭಗವಂತ ಅಯ್ಯೋ ಎಲ್ಲ ನಿಲ್ಲಿಸ್ಬಿಡಪ್ಪ ಪೀಡೆ ನಿನ್ನಿಂದನೇ ಆಗ್ತಾ ಇರೋದು, ನಿಲ್ಲಿಸು. ನಾನು ಹಂಗೆ ಹೇಳೋದು. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ನಡುವೆ 3 ದಿನದ ಬಾಳು ಅಲ್ವಾ. ಇಲ್ಲೇ ಚೆನ್ನಾಗಿರು. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಹೇಳ್ತೀನಿ, ಎಲ್ಲ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಆರಾಮಾಗಿರಿ, ಆರೋಗ್ಯವಾಗಿರಿ, ಅಷ್ಟೇ ಸಾಕಲ್ವಾ. ಈ ಥರದ ಮಾತು ನನ್ನ ಹರಿಕಥೆಯಲ್ಲಿ ಬೇಕಾಗಿತ್ತು ನನಗೆ. ಇದನ್ನ ಕೇಳಿಸ್ಕೊಂಡು ಒಂದಷ್ಟು ಜನ ಇನ್ಸ್ಪೈರ್ ಆಗ್ತಾರೆ. ನೋಡಮ್ಮ ಹೆಂಗ್ ಬದುಕ್ತಾರೆ, ನಾವು ಒಂದಷ್ಟು ಇರಬೇಕು ಚೆನ್ನಾಗಿ ಅಂತ ಅನ್ಸುತ್ತೆ. ಏನೂ ತೊಗೊಂಡೋಗಲ್ಲ ನಾವು, ಏನು ತೊಗೊಂಡೋಗ್ತೀವಿ. ದಯವಿಟ್ಟು ಎಲ್ಲರಿಗೂ ಹೇಳೋದು, ಮೆಡಿಕ್ಲೈಮ್ ಮಾಡಿಸ್ಕೊಳ್ಳಿ ಅಲ್ವಾ. ಇನ್ಶೂರೆನ್ಸ್ ಇರಬೇಕು. ಅದು ಇನ್ಶೂರೆನ್ಸ್ಗಿಂತ ಮೆಡಿಕ್ಲೈಮ್ ಇಂಪಾರ್ಟೆಂಟ್ ಇವಾಗ. ಮೆಡಿಕಲ್ ಇನ್ಶೂರೆನ್ಸ್ ಮೆಡಿಕಲ್ ಇನ್ಶೂರೆನ್ಸ್ ಅಲ್ಲ, ಮೆಡಿಕಲ್ ಇನ್ಶೂರೆನ್ಸ್. ಆರೋಗ್ಯ ವಿಮೆ ನಿಮ್ಮ ಹತ್ರ ಇರಬೇಕು. ನೀವು ಊಟ ಮಾಡ್ತಿರೋ, ನಾನು ಪ್ರತಿಯೊಂದು ಕ್ಯಾಬಲ್ಲಿ ಕೂತ್ಕೊಂಡಾಗ್ಲೂ, ಅಪ್ಪ ನಿನ್ನ ಹತ್ರ ವಿಮೆ ಇದೆಯಾ ಅಂತ ಕೇಳ್ತೀನಿ. ಎಲ್ಲ ಕನ್ಸನ್ ತೋರಿಸ್ತೀರಾ ನೀವು, ಕ್ಯಾಬ್ ಡ್ರೈವರ್ಗೂ ಕೇಳ್ತೀರಾ? ಹೌದು, ಇದೆಯಾ, ದಯವಿಟ್ಟು ಮಾಡಿಸು, ನಾನು ನಂಬರ್ ಕೊಡ್ತೀನಿ, ಯಾರು ಬೇಕಾದ್ರೂ ಮಾಡಿಸ್ಕೊಡಿ. ನೀವು ಹೇಳಿದ್ ನಾನು ಒಪ್ತೀನಿ ಅಲ್ವಾ. ದಯವಿಟ್ಟು ಎಲ್ಲರೂ ಯಾರ ಹತ್ರನೂ ಕೈ ಒಡ್ಡಂಗಿಲ್ಲ. ಆಸ್ಪತ್ರೆ ಮುಂದೆ ನಿಂತಾಗ ನಮ್ಗೆ ಅವಾಗ ಅನ್ಸುತ್ತೆ, ನೋವಾಗ್ಬಿಡುತ್ತೆ ತುಂಬಾ, ಹೆಂಗ್ ಮಾಡೋದು ಗುರು ಲೈಫ್ ಅಲ್ವಾ. ಅದನ್ನೆಲ್ಲನೂ ನಾನು ಹೇಳ್ತೀನಿ. ನಿಮ್ಮ ಮಾತನ್ನ ತೆಗೆದುಕೊಳ್ಳುತ್ತೇವೆ ನಾವು. ಹೆಂಗನಿಸ್ತು ಈ ಹರಿಕತೆ? ತುಂಬಾ ಚೆನ್ನಾಗಿತ್ತು.
ಮನಸ್ಸು ಬಿಚ್ಚಿ ಮಾತಾಡದೆ ಅಂತ ಅನ್ಸುತ್ತೆ. ತುಂಬ ಖುಷಿ ಇದು ಡಿಫ್ರೆಂಟ್ ಅನ್ಸಿಲ್ವಾ? ಹೌದೌದೌದು, ಖಂಡಿತ. ನನಗೆ ಯಾವಾಗಲೂ ಅಮ್ಮ ಹೇಳ್ತಿದ್ರು ಮೊದಲೆಲ್ಲ, ನಾನು ಬಂದರೆ ಮತ್ತೆ ಅದೆಲ್ಲ ಮಾತಾಡೋಕ್ಕಾಗಲ್ಲ ಅಂತ, ಇದು ಬೇರೆ ಮಾತಾಡೋಣ ಬನ್ನಿ ಅಮ್ಮ ಅಂತ. ಖುಷಿ ಆಯ್ತು. ಚೆನ್ನಾಯ್ತು, ಖುಷಿ ಆಯಿತು. ನಿಮ್ಮ ಇದಕ್ಕೆ ತುಂಬ ಗಿರಿಕಥೆನೇ ಜಾಸ್ತಿ ಆಯ್ತಾ ಅಂತ? ಇಲ್ಲ, ಹರಿಕತೆ ಅಷ್ಟೇ, ಗಿರಿಕತೆ ಏನಿಲ್ಲ ಇದು. ಇಲ್ವಾ? ಹರಿಕತೆ. ಹರಿಕತೆ ಆನ್ ನ್ಯೂಸು ನ್ಯೂಸು ಇದ್ದಂಗೆ ಏನಿದೆ ಅದಷ್ಟೇ ಮಾತಾಡ್ತೀವಿ. ಹೌದು, ಬೇರೆ ಯಾವುದನ್ನು ಮಾತಾಡ. ಹೌದು, ನಮ್ಮ ಸ್ವಂತ ವಿಚಾರ ಅಲ್ಲ, ಏನಿಲ್ಲ, ಎಲ್ಲರಿಗೂ ಉಪಯೋಗ ಆಗೋವಂಥದ್ದು. ಎಕ್ಸಾಕ್ಟ್ಲಿ. ಅಮ್ಮ, ಶತಾಯುಷಿಗಳಾಗಬೇಕು. ನಕ್ಕೋ 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 ಉರ್ದು ಬರುತ್ತೆ. ನಾವು ಅನ್ಕೋತೀವಿ, ಬಿಕಾಸ್ ಯಾಕೆ ಅಂದರೆ ನೀವು ಚೆನ್ನಾಗಿದ್ದಷ್ಟು ಬೇರೆಯವರು ಚೆನ್ನಾಗಿರ್ತಾರೆ. ನನಗೆ ಅದೇ ಚೆನ್ನಾಗಿರೋ ಅಷ್ಟು ದಿನ ಇರ್ತೀನಿ. ಅದು ನಮ್ಮ ಸ್ವಾರ್ಥ ಅಲ್ಲ, ಭಗವಾನ್ ಅಷ್ಟೇ ನಮ್ಮ ಸ್ವಾರ್ಥ. ಬಿಕಾಸ್ ನಿಮ್ಮಿಂದ ಒಂದು ಇನ್ಸ್ಪೈರ್ ಆಗ್ತಾರೆ, ಒಂದು ಜನಕ್ಕೆ ಒಳ್ಳೇದಾಗುತ್ತೆ. ಇನ್ನೊಂದು ವಿಷಯ ಗೊತ್ತಾ ನಿನಗೆ, ನನ್ನ ದೇವ್ರು ಏನು ಕೇಳಿದ್ರು ಕೊಡ್ತಾನೆ, ಇಷ್ಟೇ ಸಾಕು. ದೇವರು ಅಂತ ನಾವು ಯಾರನ್ನ ಅನ್ಕೊಂಡಿರ್ತೀವೋ ಅವ್ರು ಅಲ್ಲ, ಅದೇ ದೇವ್ರಿದ್ರೆ ನಾವು ಕೇಳ್ಕೊತೀವಿ ಅಂತ. ಏನು ಹೇಳೋದು ಕೊಡ್ತಾರೆ? ಹೌದು, ನಾನು ರಾಘವೇಂದ್ರನ ಎಲ್ಲರೂ ಇಷ್ಟನೇ ನನಗೆ. ಸೊ ಅವರನ್ನು ಕೇಳ್ಕೊಳ್ಳೋದು, ಅಪ್ಪ ಇಷ್ಟು ಸಾಕು, ಕೈಕಾಲು ಗಟ್ಟಿಯಾಗಿರಬೇಕು, ದುಡಿಬೇಕು, ನಾನೊಬ್ಬರು ಕೊಡಬೇಕು ಅನ್ನೋವರೆಗೂ ಬದುಕಿಸು, ಆಮೇಲೆ ಬದುಕಿಸ್ಬೇಡ ಪ್ಲೀಸ್ ಅಂತೀನಿ.